ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಈಗಾಗಲೇ ಏರ್ಪಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಜಮ್ಮುಗೆ ರಾಜನಾಥ್ ಸಿಂಗ್ ಅವರು ಭೇಟಿ ನೀಡೋದಕ್ಕೆ ಆಗಮಿಸಿದ್ದಾರೆ. ಜಮ್ಮುವಿನಲ್ಲಿ ಸೇನಾ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ ಬಳಿಕ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ದಾರೆ. ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಜಮ್ಮು ಏರ್ ಬೇಸ್ಗೂ ಕೂಡ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಡಲಿದ್ದಾರೆ. ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ ಏರ್ ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ರು. ಇವತ್ತು ಜಮ್ಮು ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಬಾರಿಗೆ ಅಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ರಕ್ಷಣಾ ಸಚಿವರು ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ ಏರ್ ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ರು. ಈಗ ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ರಕ್ಷಣಾ ಸಚಿವರು ಜಮ್ಮುಗೆ ಭೇಟಿ ಕೊಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಸೇನಾ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸ್ತಾರೆ. ಅಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ, ಜನರು ಕೂಡ ಆತಂಕದಲ್ಲೇ ಇದ್ದಾರೆ. ಸಾಕಷ್ಟು ಶೆಲ್ ದಾಳಿ ನಡೆದಿತ್ತು, ಡ್ರೋನ್ಗಳ ದಾಳಿ ಯತ್ನಗಳು ಆಗಿತ್ತು. ಸೊ ಹೀಗಾಗಿ ಅಲ್ಲಿನ ಜನರು ಕೂಡ ಆತಂಕದಲ್ಲೇ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆಯಷ್ಟೇ ಭೇಟಿ ಕೊಡ್ತಿದ್ರು. ಈಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಲ್ಲಿಗೆ ಜಮ್ಮುಗೆ ಅಲ್ಲಿ ಭೇಟಿ ಕೊಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿದ್ದಾರೆ ರಕ್ಷಣಾ ಸಚಿವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ರಕ್ಷಣಾ ಸಚಿವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿ ಕೊಡ್ತಾರೆ. ಈ ಮೂಲಕ ಯಾವೆಲ್ಲ ಸೂಚನೆಗಳನ್ನ, ಯಾವ ರೀತಿಯಾಗಿ ಒಂದು ಕಡೆಯಲ್ಲಿ ಜನರಿಗಾಗಿರಬಹುದು, ಜನರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಜನರು ಕೂಡ ಶೆಲ್ಲಿಂಗ್ ದಾಳಿಗೆ ಸಂಬಂಧಪಟ್ಟಂತೆ, ಅಲ್ಲಿ ನಡೆದಿರುವಂತಹ ಡ್ರೋನ್ ದಾಳಿಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಎದುರಾಳಿಗಳಿಗೂ ಕೂಡ ಪ್ರಮುಖವಾಗಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ಯಾವ ರೀತಿಯಾಗಿರುವಂತಹ ಸಂದೇಶ ಈ ಮೂಲಕ ರವಾನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಜಮ್ಮುವಿನ ಏರ್ಪೋರ್ಟ್ ಮೇಲೆ 2 ಬಾರಿ ಯತ್ನ ಆಗಿತ್ತು. ಪಾಕಿಸ್ತಾನದ ಕಡೆಯಿಂದ ಡ್ರೋನುಗಳನ್ನು ಹಾರಾಟ ಮಾಡಿ ಅಲ್ಲಿ ನಾಶ ಮಾಡಲಿಕ್ಕೆ ಟ್ರೈ ಮಾಡಿದರು. ಆದರೆ ನಮ್ಮ S-400 ಏನಿದೆ ಅವೆಲ್ಲವನ್ನು ಕೂಡ ವಿಫಲಗೊಳಿಸಿತ್ತು. ಇನ್ನು ನಮ್ಮ ನೆಲಕ್ಕೆ ತಾಕಲಿಕ್ಕೆ ಕೂಡ ಬಿಟ್ಟಿರಲಿಲ್ಲ. 2 ಬಾರಿ ಅಟೆಂಪ್ಟ್ ಮಾಡಿದರೂ ಕೂಡ ಸಣ್ಣ ಪುಟ್ಟ ಆಗಿರಬಹುದು ಅನ್ನುವಂಥದ್ದಿದೆ. ಅದರ ಜೊತೆಗೆ ನಮ್ಮ ನೆಲೆ ಅಂದರೆ ನಮ್ಮ ಸೇನಾ ನೆಲೆಯ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು. ಅದನ್ನು ಪೂರ್ತಿಯಾಗಿ ಈಗೆಲ್ಲವೂ ಕೂಡ ಅಲ್ಲಿ ಕ್ಲೀನ್ ಆಗಿದೆ. ಜೊತೆಗೆ ಅಲ್ಲೆಲ್ಲವನ್ನು ಏನಾಗಿತ್ತು ಏನಾಗಿಲ್ಲ ಅನ್ನುವಂಥದ್ದನ್ನ ಪರಿಶೀಲನೆ ಆಗಬೇಕಾಗುತ್ತೆ. ಅದಕ್ಕೆ ನಮ್ಮ ರಕ್ಷಣಾ ಸಚಿವರು ಈಗ ಭೇಟಿ ಕೊಡ್ತಾ ಇರುವಂಥದ್ದು. ಈಗ ಭೇಟಿ ಕೊಟ್ಟು ಅಲ್ಲಿನ ಸೈನಿಕರ ಜೊತೆ ಮಾತನಾಡಿದರೆ ನಮಗೆ ಈ ಒಂದು ಉತ್ತಮ ರಿಸಲ್ಟನ್ನು ತಂದುಕೊಟ್ಟಂಥ ಸೈನಿಕರಿಗೆ ನಾವು ಒಂದು ಅಭಿನಂದನೆ, ಭಾರತೀಯರ ಪರವಾಗಿ ಮೊನ್ನೆ ಪ್ರಧಾನಿ ಮೋದಿ ಅವರು ಆದಂಪುರಕ್ಕೆ ಭೇಟಿ ಕೊಟ್ಟು ಸೈನಿಕರಿಗೆ ಬೆಂಬಲವನ್ನು ಸೂಚಿಸಿದ್ರು. ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದು ಪ್ರಾಯೋಗಿಕವಾಗಿ ಸೈನ್ಯ ಯಾವ ರೀತಿ ನಮ್ಮ ಜೊತೆಗಿತ್ತು, ನಮ್ಮ ದೇಶ ಕಾಯ್ತು ಅನ್ನುವಂಥದ್ದನ್ನು ಇಂದಿನ ಜನರೇಷನ್ಗೆ ಈ ಒಂದು ಸಂಘರ್ಷದ ಸ್ಥಿತಿಯಲ್ಲಿ ಅವರ ಪಾಕಿಸ್ತಾನದ ವಿರುದ್ಧ ಫೈಟ್ ಮಾಡಿ ನಮಗೆ ಜಯ ತಂದುಕೊಟ್ಟಿದೆಯಲ್ಲ, ಹಾಗಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ರು, ಧನ್ಯವಾದಗಳನ್ನು ಸಲ್ಲಿಸಿದ್ರು. ಸೈನ್ಯಕ್ಕೆ ಒಂದು ರೀತಿಯ ಪ್ರೋತ್ಸಾಹವನ್ನು ತುಂಬಿದ್ರು, ಅವರಲ್ಲಿ ಚೈತನ್ಯವನ್ನು ತುಂಬಿದ್ರು. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿನ ಸೈನ್ಯಾಧಿಕಾರಿಗಳ ಜೊತೆ ಮಾತನಾಡಿದಾಗ ಏನಾಯಿತು ಏನಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಸೈನ್ಯಾಧಿಕಾರಿಗಳ ಜೊತೆ ಮಾತುಕತೆ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಪದೇ ಪದೇ ಸರ್ಕಾರ ಬೆಂಬಲಕ್ಕೆ ನಿಲ್ಲುವುದರಿಂದ, ಒಂದು ಕಡೆ ಪ್ರಧಾನಿಗಳು, ಇನ್ನೊಂದು ಕಡೆ ರಕ್ಷಣಾ ಸಚಿವರು ಹೀಗೆ ಬೆಂಬಲಕ್ಕೆ ನಿಲ್ಲುವುದರಿಂದ ಸೈನಿಕರಲ್ಲೂ ಕೂಡ ನಮ್ಮ ದೇಶ ಅನ್ನುವಂಥ ಭಾವನೆ ಇನ್ನಷ್ಟು ಉತ್ಕಟ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಎರಡನೇದು, ಜಮ್ಮುವಲ್ಲಿ ಸೇನಾಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ. ಅದರ ಜೊತೆಗೆ ಏನಂದರೆ ಜಮ್ಮುವಿಂದ ನೀವು 30 ಕಿಲೋಮೀಟರ್ ಆಚೆ ಹೋದರೆ RS ಪುರ ಇದೆ. ಅಲ್ಲಿಂದ ಮುಂದಕ್ಕೆ ಹೋದರೆ ನಿಮಗೆ ಸುಚೇತ್ ಗಢ್ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ನಮ್ಮ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಡಿವೈಡ್ ಆಗುತ್ತೆ. ಅಲ್ಲಿಂದ ಸಿಯೋಲ್ಕೋಟ್ಗೆ ಹೋಗ್ಬೋದು, ಲಾಹೋರ್ಗೆ ಹೋಗ್ಬೋದು. ಅಲ್ಲಿಂದ ಹೋದರೆ ಮೊದಲು ಟ್ರೈನ್ ಕೂಡ ಅಲ್ಲಿಂದನೇ ಹೋಗ್ತಾ ಇತ್ತು. ಈಗ ಆ ಭಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನಾಯಿತು ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬಂದರೆ ಗಡಿಯಲ್ಲಿ, ಆಗ ಇನ್ನಷ್ಟು ಗಡಿ ಜನರಿಗೂ ಕೂಡ ವಿಶ್ವಾಸ ಆಗುತ್ತೆ. ಗಡಿಯಲ್ಲಿ ವಾಸ ಮಾಡೋ ಜನರಿಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ಕಡೆ ಸೇನೆ ಬೆಂಬಲಕ್ಕಿರುತ್ತೆ, ಇನ್ನೊಂದು ಕಡೆ ಸರ್ಕಾರ ಬೆಂಬಲಕ್ಕಿರುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಜನರಲ್ಲಿ ಮೂಡಿದಾಗ ಭಯ ಕಡಿಮೆ ಆಗುತ್ತೆ, ಆತಂಕ ಕಡಿಮೆ ಆಗುತ್ತೆ. ಮಧು, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಸುದ್ದಿ ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.